ಏರಿಕೆ ಕೇಂದ್ರ ಮಾಡೇ ಇಲ್ಲ. ಏನಾದರೂ ಜಾಗತಿಕ ಈ ಯುದ್ಧಗಳ ಪರಿಣಾಮವಾಗಿ ಕ್ರೂಡ್ ಆಯಿಲ್ ರೇಟ್ ಹೆಚ್ಚಾಗಿದ್ದರಿಂದ ಎಲ್ಲ ದೇಶಗಳಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ. ಕ್ರೂಡ್ ಆಯಿಲ್ ಸರ್ ನೀವು ಕಂಪೇರ್ ಮಾಡಿದಾಗ ಕ್ರೂಡ್ ಆಯಿಲ್ ಕಡಿಮೆ ಹೆಚ್ಚು ಆಗ್ತಿರ್ತದೆ ಮಾರ್ಕೆಟ್ ಬೆಲೆಯಲ್ಲಿ. ಅದರ ಬೆಲೆ ಏರಿಕೆಯಲ್ಲಿ ನಮ್ಮ ಪರ್ಸೆಂಟೇಜ್ ಲೆಕ್ಕ ತೆಗೆದಾಗ ಭಾಳಷ್ಟು ಕಡಿಮೆ ಇದೆ ನಮ್ಮದು. ಒಂದೇ ಕೈ ಚಪ್ಪಾಳೆ ಆಗೋದಿಲ್ಲ. ನಾವು ಗಾಡಿಗೆ ಏನು ಬಾಲ್ ಚೆಂಡು ಹೋಗಿತ್ತೀವೋ ಚೆಂಡು ರಿವರ್ಸ್ ಬರಾಕತ್ತೇವೆ. ಎರಡೂ ಕಡೆ ಎಲ್ಲ ಕಡೆನೂ ನಡೆದಾವ, ಎಲ್ಲ ಕಡೆನೂ ಬಂದ್ ಆಗ್ಬೇಕದು. ಒಂದೇ ಕಡೆನ ಹೇಳಕ್ಕೆ ಇಚ್ಛೆಪಡ ಎಲ್ಲ ಕಡೆನೂ ಅದು ಬಂದ್ ಆಗ್ಬೇಕು ಮಾರ್ಗ. ತಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಮನವಿ ಮಾಡ್ತಾನ, ಪತ್ರಿಕಾಗೋಷ್ಠಿ ಯಾವ ರೀತಿ ಇಂಡಿವಿಜುವಲ್ ಹೋದಾಗ ನೀವು ಕಟ್ ಮಾಡಿರಿ, ಅವ್ರಿಗೆ ವಾರ್ನಿಂಗ್ ಮಾಡಿರಿ. ನಿಮ್ಗೆ ಆ ವಿಷಯಗಳು ಹೊರಗೆ ಬರ್ಲಾರ್ದಂಗೆ ಮುಂದೆ ಪತ್ರಿಕಾಗೋಷ್ಠಿನ ಹಿಂಗೆ ಕೆಟ್ಟ ಮಾತನ್ನು ಮಾತನಾಡಲಾರ್ದಂಥ ಭಾವನೆಗಳು ಅವರಿಗೂ ಕೂಡ ಬರಬೇಕಾಗಿದೆ. ಅದು ಮುಖ್ಯವಾಗಿದೆ ಸರ್. ತಮ್ಮದು ತಾವು ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಅದನ್ನು ಕೂಡ ರಾಜಕೀಯ ವ್ಯಕ್ತಿಗಳು ಯಾರು ಈ ರೀತಿ ಬಿಜಾಪುರದ ಮಾನ ಮರ್ಯಾದೆ ಕಳೆಯಕತ್ತಾರಲ್ಲ ಅವರು ಈ ಕೆಲಸ ಮಾಡ್ಬೇಕಂತ ನನಗೆ ನೋಯಿಂದ ಹೇಳ್ತಾ ಇದ್ದೀನಿ. ಸರ್ ಅವರು ಒಬ್ಬರಿಗೆ ಅಲ್ಲ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತು ಲೋನಿ ಅವರು ಕೂಡ ಇವತ್ತು ಕೂಡ ಅವರು ನೋವನ್ನು ವ್ಯಕ್ತಪಡಿಸಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷ ಅವರಿಗೆ ಉಪಮುಖ್ಯಮಂತ್ರಿ ಹೋಗಿತ್ತು. ಆದರೆ ಅವ್ರು ಬಿಟ್ಟು ಹೋಗಿ ಸರಿ ತಪ್ಪು ನಾ ಹೇಳೋ ದೊಡ್ಡ ವ್ಯಕ್ತಿ ಅಲ್ಲ, ಅವ್ರಿಗೇನು ನೋವಾಗಿ ಹೋಗಿದ್ದಾರೆ. ಆದರೆ ಇವತ್ತು ಅವ್ರು ಹೋದಿದ್ದರಿಂದ ನಿಜವಾಗಿ ಕೂಡ ಆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗೈತಿ. ನಾನು ಬಬ್ಲೇಶ್ ಮತಕ್ಷೇತ್ರದಲ್ಲಿ ಕೂಡ ಅದರ ನೋವನ್ನು ನಾನು ಅನುಭವಿಸಿದ್ದೀನಿ. ಅಂಥ ವ್ಯಕ್ತಿಗೆ ಅವರು ಯಾವ ರೀತಿ ಹಿಂಸೆ ಕೊಟ್ಟರು ಅಂತಕ್ಕಂಥದ್ದು ನೀವು ಇನ್ನೊಂದ್ಸಲ ನೀವು ಮಾಡ್ತಿರೋ ಮಾಡೋದಲ್ಲ ದೊಡ್ಡದಲ್ಲ, ಅದು ನಾನು ಕನ್ಸಿಡರ್ ಮಾಡೋಂಗಿಲ್ಲ. ನೀವು 3 ವರ್ಷ ಕಳೆದ್ರಿ, ಲಕ್ಷ್ಮಣ್ ಸವದಿಯವ್ರಿಗೆ ಅವಕಾಶ ಕೊಡಲಿಲ್ಲ. ಇನ್ನು 2 ವರ್ಷ ಎರಡನೇ ಅವಧಿಗೆ ಮಾಡ್ಬೋದು ನೀವು. ಆದರೆ ಗಾಣಿಗೆ ಸಮಾಜದ ಒಬ್ಬ ಮುಖ್ಯಸ್ಥನಿಗೆ ಅಥವಾ ಒಬ್ಬ ಶಕ್ತಿಯುತ ರಾಜಕಾರಣಿಗೆ ನಾವು ಭಾರತೀಯ ಜನತಾ ಪಕ್ಷದಿಂದ ಬಿಟ್ಟು ಹೋಗಿ ಅಂಥ ವ್ಯಕ್ತಿಗೆ ನೀವು ನೋವು ಮಾಡಿರಿ. ಆದರೆ ಇವತ್ತು ಅವ್ರಿಗೆ ಅರಿವಾಗಿರ್ತೈತಿ. ಲಕ್ಷ್ಮಣ್ ಸವದಿಯವ್ರಿಗೆ ಕೂಡ ನಾವು ಒಬ್ಬ ಎಂಥ ಪಕ್ಷದಲ್ಲಿ ಯಾವ ಪಕ್ಷಕ್ಕೆ ಬಂತಕ್ಕಂಥ ನೋವು ಅವ್ರಿಗೆ ಕಾಣ್ತೈತಿ. ಇವತ್ತು ಯಶವಂತರಾವ್ ಗೌಡ್ರು ಅದಾರ, ಅವರು ಕೂಡ ಭಾಳ ವರ್ಷದಿಂದ ರಾಜಕಾರಣ ಮಾಡಕತ್ತಾರ, ಅವ್ರಿಗೂ ಕೂಡ ಅನ್ಯಾಯ ಆಗೈತಿ. ಇವತ್ತು ಶಿವಾನಂದ ಪಾಟೀಲ್ 2 ಬಣ ಇದು ಅಂತ ಹೇಳ್ತಿದ್ರು. ಒಬ್ಬರು ಸಿದ್ದರಾಮಯ್ಯನ ಕಡೆ, ಒಬ್ಬರು ಡಿ ಕೆನ ಕಡೆ ಐತೇಸಿಂದ. ಇವತ್ತು ಸಿದ್ದರಾಮಯ್ಯನ ಕಡೆ MB ಪಾಟೀಲ್ ಇರ್ತಿದ್ರು ಅಂತಕ್ಕಂಥದ್ದು. ಶಿವಾನಂದ ಪಾಟೀಲ್ ಸಾಹೇಬ್ ಡಿ ಕೆ ಏನೋ ಸಹ ಬೆಂಬಲಿಗೆ ತಿಳ್ಕೊಂಡಿತ್ತು, ಚರ್ಚೆ ಆಗ್ತಿತ್ತು ಜಿಲ್ಲೆ ಒಳಗೆ. ಆದರೆ ಡಿ ಕೆ ಅವರಿಗೆ ಇವತ್ತು ಮುಖ್ಯಮಂತ್ರಿಯಾಗಿ ಆ ಶಿವಾನಂದ ಪಾಟೀಲ್ಗೆ ನೀವು ಮಂತ್ರಿ ಕೊಡದೆ ಹೋದ್ರೆ ನಿಮ್ಮ ನಾಯಕತ್ವ ಇಲ್ಲದ ಅಂದ್ರೆ ಪೂರಾ ಕಾಂಗ್ರೆಸ್ ದಿವಾಳಿ ಅಂಚಿನಲ್ಲಿ ಹೊಂಟದ, ಯಾರಿಗೆ ಸಂಬಂಧಿಸಿದ ಹೊಂಟದ. ಸರ್ ನೋಡ್ರಿ, ಶಿವಾನಂದ ಪಾಟೀಲ್ ಅಷ್ಟೇ ಅಲ್ಲ, ಯಾವಾಗ ಈಗ MB ಪಾಟೀಲ್ ನೀರಾವರಿ ಮಂತ್ರಿ ಆದರು, ಒಂದ್ಸಲ ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿ ಆಗಿದ್ರು. ಮತ್ತು ಆ ಇಲಾಖೆ ಮಂತ್ರಿ ಆದಾಗ ಅವ್ರ ಕೆಲಸ ಏನು ಬಂತು? ಅದೇ ಕೆಲಸ ಇರ್ತೈತಿ. ಆದರೆ ಇವತ್ತು ಇನ್ನೊಂದು ನೋವಿನ ಸಂಗತಿ ಅಂದ್ರೆ, ಇವತ್ತು ನೀರಾವರಿ ಖಾತೆಗೆ ಅವರು ಬೆಂಗಳೂರಿನಲ್ಲಿ ನಾವು ವಾಲ್ಯ ತೀರ್ಸಿಂದ ಅನ್ನುವ ಸಂದರ್ಭದಲ್ಲಿ ಇವತ್ತಿನ ಅದಾರಲ್ಲಿ ಶಿವಾನಂದ ಪಾಟೀಲ್ ಅದಾರ, ಯಶವಂತರಾವ್ ಗೌಡ್ರು ಅದಾರ, ನಾಡಗೌಡ್ರಿಗೆ ಕೊಡ್ರಿ, ಕಡೆಗೆ ವಿಜಾಪುರ ಜಿಲ್ಲೆಗೆ ಕೊಡ್ರಿ ಅಂತ. ಅದು ವಿಜಾಪುರ ಜಿಲ್ಲೆಗೆ ಭಾಳ ಅನಿವಾರ್ಯ ಅದ. ಕೃಷ್ಣ ಮೇನ್ ಇದು ನೀರಾವರಿಗೆ ಅವಶ್ಯಕ ಇರ್ತಕ್ಕಂಥ ಮಂತ್ರಿ ಬಿಜಾಪುರ ಜಿಲ್ಲೆಗೆ ಅದ. ಇವತ್ತು ನೀವು ಬೇರೆ ಕೇಂದ್ರ ಸರ್ಕಾರ ಮೇಲೆ ಬಟ್ ತೋರಿಸ್ತೀರಿ ಗೆಜೆಟ್ ನೋಟಿಫಿಕೇಶನ್ ಇರ್ತೈತಿ. ಗೆಜೆಟ್ ನೋಟಿಫಿಕೇಶನ್ ಇವತ್ತು ನಾಳೆ ಆಗ್ಬೋದು, ಅದು 1 ದಿವಸದ ಪ್ರಕ್ರಿಯೆ ಐತದ. ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆತಂದ್ರೆ ನೀರು ಬಿಡ್ಲಿಕ್ಕೆ ಅವಕಾಶ ಅದ. ಆದ್ರೆ ನೀವು ಭೂ ಸ್ವಾಧೀನ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ, ಆ ರೈತರ ಮುಳುಗಡೆ ಆದಂಥ ಜಮೀನಿಗೆ ಕೊಡ್ತಕ್ಕಂಥದ್ದು ಎಲ್ಲ ನಿಮ್ಗೆ ಇದು ಭಾಳಷ್ಟು ಲೆಂಗ್ದಿ ಪ್ರೊಸೀಜರ್ ಅದ. ಅದನ್ನ ನೀವು ಮುಗಿಸಾಗ್ತಾ ಇಲ್ಲ. ಬರೀ ಸುಮ್ ಕೇಂದ್ರ ಸರ್ಕಾರ ಗೆಜೆಟ್ ಅಂತಕ್ಕಂಥ ಆರೋಪವನ್ನು ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ ನಾನು ಹೇಳ್ತೀನಿ, ನೀರಾವರಿ ಬಗ್ಗೆ ಕಳ್ಕಳಿ ಇತ್ತಂದ್ರೆ MB ಪಾಟೀಲ್ ಸಾಹೇಬ್ರಿಗೆ ಹೇಳ್ತಿದ್ದೀನಿ, ನೀವು ಇಲ್ಲಿ ಕೈಗಾರಿಕೆ ಮಂತ್ರಿಯಾಗಿ ನೀವು ಸಾಧನೆ ಮಾಡಿ ಬಿಜಾಪುರದಲ್ಲಿ ಅಂತದೇನಿಲ್ಲ. ಈ ನೀರಾವರಿ ಮಂತ್ರಿ ಅವಶ್ಯಕತೆ ಅದ. ನಿಮ್ಮ ಕೈಗಾರಿಕೆ ಮಂತ್ರಿಯನ್ನು ಯಾರು ಕೇಳಕತ್ತೆ ಅವ್ರು ಕೊಡ್ರಿ. ನೀರಾವರಿ ಮಂತ್ರಿ ನೀವು ತೊಗೊಂಡ್ರಿ ಅಂದ್ರೆ ಏನಾದ್ರು ಸ್ವಲ್ಪ ಮಟ್ಟಿಗೆ ಇನ್ನೂ ಅನುಕೂಲ ಆಗ್ಬೋದು ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದು ಯಾಕೆ ಒಲಿತಾರೆ ಗೊತ್ತಿಲ್ಲ. ಅಲ್ಲಿ ನನಗೆ ಅನಿಸಾಗ್ತೈತಿ, ಈಗ ಉಳಿದದ್ದು ಏನು ಕೆಲಸ ಅದ ಅಂದ್ರೆ ರೈತರ ಅಕೌಂಟ್ ದುಡ್ಡು ಹೋಗೋದೈತೆ ಅಷ್ಟೇ. ಈಗ ನಾನು ಆರೋಪ ಮಾಡ್ಬೇಕಾಗೈತಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ನಾಯಕರಿಗೆ. ಅಂದ್ರೆ ಈಗೆಲ್ಲ ಡೆವಲಪ್ಮೆಂಟು ಕೆನಾಲ್ಗೆಲ್ಲ ಮುಗಿದ್ಬಿಟ್ಟಾವ. ಯಾಕೆ ಅಲ್ಲೆಲ್ಲ ವ್ಯವಹಾರ ಇರ್ತಾವೆ. ಈಗ ಡೈರೆಕ್ಟ್ DBT ಅಂದ್ರೆ ರೈತರ ಅಕೌಂಟ್ ಹೋಗೈತಿ. ಇದ್ರಾಗ ಏನು ಪರ್ಸೆಂಟೇಜ್ ಸಿಗಲತ್ತೇಸಿ ನೀವು ವಾಲಿತೀರಂತ ಈ ಕಾಂಗ್ರೆಸ್ ನಾಯಕರಿಗೆ ನೀರಾವರಿ ಇಲಾಖೆ ವಾಲಿ ಅಂತಕ್ಕಂಥ ಎಲ್ಲರಿಗೂ ಕೂಡ
ಇಲ್ಲೊಂದು ನಮ್ಮ ರಜಾಕ್ ಸಾಬ್ ವಾಲಿಕಾರ್ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತ ಅಧ್ಯಕ್ಷ ಮಾಡಿದ್ವಿ. ಭಾಳಷ್ಟು ಆ್ಯಕ್ಟಿವ್ ಪರ್ಸನ್ ಇದ್ದಾರೆ. ಅವ್ರಿಗೂ ಕೂಡ ಒಂದೆರಡು ಮಾತು ಅವರು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ವಕೀಲರಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಗುರುತಿಸಿ ಅಲ್ಪಸಂಖ್ಯಾತರ ನನ್ನನ್ನು ಗುರುತಿಸಿ ನನ್ನ ಜಿಲ್ಲೆಯ ಎಲ್ಲ ನಾಯಕರು ಹಾಗೂ ರಾಜ್ಯದ ಎಲ್ಲ ನಾಯಕರು ನನ್ನನ್ನು ಗುರುತಿಸಿ ನನ್ನ ಜಿಲ್ಲೆಯ ಅಲ್ಪಸಂಖ್ಯಾತ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ನಾ ಎಲ್ಲರಿಗೆ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ನಾನು ನನ್ನ ಕೊಟ್ಟಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸ್ಕೊತಾ ಎಲ್ಲ 8 ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಮ್ಮ ಅಲ್ಪಸಂಖ್ಯಾತರ ಎಲ್ಲ ನಾಯಕರನ್ನು ಒಗ್ಗೂಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅಲ್ಪಸಂಖ್ಯಾತರ ಒಂದು ಕೊಡುಗೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.